ನಾ ಕಂಡಂತಹ ಒಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆ ಪೂರ್ಣಪ್ರಜ್ಞ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ನಿಸ್ಸಂದೇಹವಾಗಿ ನಾನು ಹೇಳಬಲ್ಲೆ. ಯಾಕಂದರೆ ನನ್ನ ಮಗಳು ಹೇಗೆ ಅವಳ ಸರ್ವತೋಮುಖ ಅಭಿವೃದ್ಧಿ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಈ ಶಾಲೆಯ ಒಂದು ಶೈಕ್ಷಣಿಕ ವಾತಾವರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪಠ್ಯ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ ಎರಡನ್ನೂ ಸಮನ್ವಯವಾಗಿ ತೆಗೆದುಕೊಂಡು ಹೋಗಿ ಮಕ್ಕಳನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ಅವರು ತುಂಬ ಶ್ರಮ ಪಡ್ತಾರೆ. ಹಾಗಾಗಿ ನನ್ನ ಮಗಳು ಆ ಒಂದು ಮಕ್ಕಳ ಸಾಲಿನಲ್ಲಿ ಟಾಪ್ 5-6 ಜನರಲ್ಲೂ ಕೂಡ ಒಬ್ಬಳು ಬರುವಷ್ಟು ಈ ಮೇಲ್ಮಟ್ಟಕ್ಕೆ ತಗೊಬಂದಿದ್ದಾರೆ ಅಂದರೆ ನನಗೆ ನಿಜವಾಗಲೂ ಇದು ಸಂತೋಷದ ವಿಷಯ. ಅದು ಬಿಟ್ಟು ಈ ಶಾಲೆಯ ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ, ಶಿಕ್ಷಕರು, ಪಾಲಕರು ಮತ್ತು ಮಕ್ಕಳು ಹಾಗೂ ಶಿಕ್ಷಕರು ಈ 3 ಜನರ ಮಧ್ಯದಲ್ಲಿ ಒಂದು ಸಮನ್ವಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅಥವಾ ಮಕ್ಕಳು ಏನೇ ಒಳ್ಳೆಯದು ಮಾಡಿದ್ರು ಕೂಡ ಅವರ ಕುರಿತಾಗಿ ಪಾಲಕರ ಗಮನಕ್ಕೆ ತರುವಂಥ ಕಾರ್ಯವನ್ನು ಶಿಕ್ಷಕರು ಮಾಡೋದರಿಂದ ಮಕ್ಕಳ ಕುಂಠಿತವಾದಂಥ ಏನು ಸಮಸ್ಯೆ ಇದೆ ಅಥವಾ ಅವರಲ್ಲಿರುವಂಥ ಪ್ಲಸ್ ಪಾಯಿಂಟ್ ಏನು ಇದನ್ನು ತಿಳ್ಕೊಂಡು ಅವರ ಟ್ಯಾಲೆಂಟನ್ನು ಹೊರಗಡೆ ತರುವಂಥ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಹಾಗೆ ನನಗೆ ಶಿಕ್ಷಕರ ಕುರಿತಾಗಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಇನ್ನು ಶಾಲೆಯ ವಾಹನದ ಬಗ್ಗೆ ಹೇಳಬೇಕಂದ್ರೆ, ಇದುವರೆಗೂ ಕೂಡ ಇವಳು 1ನೇ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. LKGಯಿಂದ ಚಾಲುವಾಗಿರುವಂಥದ್ದು. ಇದುವರೆಗೂ ಕೂಡ ನಾನು ಅಲಿಗೇರಿಗೆ ಒಂದು 4 ಕಿಲೋಮೀಟರ್ ದೂರ ಇರ್ಬೋದು. ಇದುವರೆಗೂ ಯಾವ ಒಂದು ವಾಹನದ ಸಮಸ್ಯೆಯು ಇದುವರೆಗೂ ನನಗೆ ಆಗಿಲ್ಲ. ನಾವೇ 1-2-3 ನಿಮಿಷ, 5 ನಿಮಿಷ, 10 ನಿಮಿಷ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗಲೂ ಕೂಡ ಪಾಪ ಅವರು ಹೊಂದಾಣಿಕೆ ಮಾಡಿಕೊಂಡು ಮಕ್ಕಳನ್ನು ಕರ್ಕೊಂಡು ಬಂದು ಶಾಲೆಗೆ ಸೇರಿಸುವಂಥ ಒಂದು ಪ್ರಾಮಾಣಿಕವಾದ ಒಂದು ಕಾರ್ಯವನ್ನು ಮಾಡ್ತಾರೆ. ಹಾಗಾಗಿ ಅವರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಈ ಶಾಲೆಯ ಆಡಳಿತ ಮಂಡಳಿ ಯಾವ ರೀತಿ ಇದೆ ಅಂದರೆ, ಮಕ್ಕಳ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು, ಅವರ ಬೌದ್ಧಿಕ ಮಟ್ಟವನ್ನು ಯಾವ ರೀತಿ ಸುಧಾರಿಸಬೇಕು ಅನ್ನುವ ಒಂದು ಚೌಕಟ್ಟನ್ನು ಹಾಕ್ಕೊಂಡು ಅದೇ ಚೌಕಟ್ಟಿನ ಮೇಲೆ ಅವರು ಅಧ್ಯಯನ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಸಹ ನನ್ನ ಪ್ರಕಾರದಲ್ಲಿ ಆಲ್ಮೋಸ್ಟ್ ಒಂದು 90% ಮಕ್ಕಳು ಸಹ ಇಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗುವ ಪಥದತ್ತ ಮಕ್ಕಳು ಸಾಗ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡುವಷ್ಟು ಒಂದು ಕೆಪಾಸಿಟಿಯನ್ನು ಈ ಒಂದು ಕೆಳ ಹಂತದಲ್ಲೇ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರಾದಂಥ ಪ್ರಶಾಂತ್ ನಾಯಕ್ ಸರ್ ಆಗಿರ್ಬೋದು, ಅಥವಾ ಸಂಚಾಲಕರಾದಂಥ ನಮ್ಮ ಇವರು ಕೀರ್ತಿ ಮೇಡಮ್ ಆಗಿರ್ಬೋದು, ಪ್ರತಿಯೊಬ್ಬ ಮಕ್ಕಳನ್ನು ಇಂಡಿವಿಜುವಲ್ ಆಗಿ ತಗೊಂಡು ಅವರಲ್ಲಿರುವಂಥ ನ್ಯೂನ್ಯತೆಗಳನ್ನು ಅಥವಾ ಪ್ಲಸ್ ಪಾಯಿಂಟ್ಗಳನ್ನು ಅಧ್ಯಯನ ಮಾಡಿಕೊಂಡು ಅವರನ್ನು ಇನ್ನೂ ಮೇಲ್ಮಟ್ಟಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಶಿಕ್ಷಕರ ವರ್ಗ ಒಳ್ಳೆಯ ಒಂದು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ಹೇಳಿದಂಥ ಚೌಕಟ್ಟಿನ ಅದರಲ್ಲೇ ನಿಂತುಕೊಂಡು ಒಳ್ಳೆಯ ಎಕ್ಸಿಕ್ಯೂಷನ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾಗಿ ನಾನು ಆಡಳಿತ ಮಂಡಳಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ, ಇತರ ಎಲ್ಲ ಕೆಲಸ ಮಾಡುವಂಥ ಇತರ ಕರ್ಮಿಗಳಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಮಗಳು ಇನ್ನೂ ಇದೇ ಶಾಲೆಯಲ್ಲೇ ಉಳಿತಾಳೆ, ಬೆಳೀತಾಳೆ. ನನ್ನ ಮಗಳನ್ನು ನೀವು ಇನ್ನೂ ಹೆಚ್ಚಿನ ಉತ್ತುಂಗದ ಶಿಖರಕ್ಕೆ ಏರಿಸುವಲ್ಲಿ ನಿಮ್ಮ ಶ್ರಮ ನನಗೆ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.